ನಮಸ್ಕಾರ ಸ್ನೇಹಿತರೆ. ಹಿಂದಿನ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೀವಿ ಆ್ಯಕ್ಚುಲಿ ಕಾತ್ಯಾಯಿನಿ ಕಥೆನೇ ಡಿಸೈಡ್ ಮಾಡಿದ್ದಳು. ನಾನು ಕಾಲೇಜಿಗೆ ಹೋಗಿ ಬರ್ತೇನೆ ಹಾಗೂ ಕಾಲೇಜಿಗೆ ಸ್ಟಾರ್ಟ್ ಮಾಡಿದ್ದಳು. ಓಕೆ. ಸೊ ಫಸ್ಟ್ ಟೈಮ್ ಕಾತ್ಯಾಯಿನಿ ಹೋಗಬೇಕಂದ್ರೆ ಅಲ್ಲಿ ಅಡ್ಮಿಷನ್ ಫಾರ್ಮ್ ತೊಗೊಂಡು ಹೋಗಬೇಕಾಗುತ್ತೆ. ಓಕೆ. ಅದು ಯಾರು ಕೊಟ್ಟಿದ್ದರು? ಶ್ರೀನಿವಾಸ ಶ್ರೋತ್ರಿಯರು. ಅವರು ಡಾಕ್ಟರ್ ಸದಾಶಿವರಾಯರಂತ. ಓಕೆ. ಅವರಿಗೆ ತುಂಬ ಪರಿಚಯ ಇರ್ತಾರೆ. ಓಕೆ. ಅವರು ಆ ಫಿಲಪ್ ಫಾರ್ಮನ್ನು ಕಾತ್ಯಾಯಿನಿ ತೆಗೆದುಕೊಂಡು ಹೋಗಿ ಮೈಸೂರಿನಲ್ಲಿ ಒಂದು ಕಾಲೇಜಿನಲ್ಲಿ. ಓಕೆ. ಸೊ ಮೇ ಬಿ ಅದು ಯಾವುದಂದರೆ ಮೈಸೂರು ಮಹಾರಾಣಿ ಕಾಲೇಜ್ ಇರ್ಬೋದು. ಓಕೆ. ಸೊ ಆ ಕಾಲೇಜಿನಲ್ಲಿ ಹೋಗಿ ಅದು ಲೆಟರನ್ನು ತೆಗೆದುಕೊಂಡು ಹೋಗಿದ್ದಳು ಕಾಲೇಜಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದೋ ಒಂದು ಸಣ್ಣ ಕೋಣೆಯಲ್ಲಿ. ಓಕೆ. ಡಾಕ್ಟರ್ ಸದಾಶಿವರಾಯರು ಅವರು ಕೂತಿದ್ದರು. ಓಕೆ. ಆಕೆಗೆ ಕಥೆಯಲ್ಲಿ ಆ್ಯಕ್ಚುಲಿ ಅದು ಗೊತ್ತಾಗಲಿಲ್ಲ ಎಲ್ಲಿದ್ದಾರಂತ. ಜವಾನರಿಗೆ ಕೇಳಿದರು, ಎಲ್ಲಿ ಡಾಕ್ಟರ್ ಸದಾಶಿವರಾಯರು ಎಲ್ಲಿರ್ತಾರಂತ. ಓಕೆ. ಅವ್ರು ಹೇಳಿದರು ಆ ಕಡೆ ದಿಕ್ಕಿನ ಕಡೆಗೆ ಕೈ ಮಾಡಿ ಹೇಳಿದರು. ಆಕೆನೂ ಹೋದಳು. ಓಕೆ. ಹೋಗಿ ಎಂಟ್ರಿ ಮಾಡಿದ್ಳು ರೂಮ್ನಲ್ಲಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಓಕೆ. ಲೈಕ್ ರೂಮಲ್ಲಿ ಹೋದಳು. ಅಟ್ಲೀಸ್ಟ್ 2 to 3 ಮಿನಿಟ್ಸಿಗೆ ಹಾಗೆ ನಿಂತ್ಕೊಂಡ್ಳು. ಓಕೆ. ಯಾಕಂದರೆ ಡಾಕ್ಟರ್ ಸದಾಶಿವರಾಯರು ಹೆಂಗಿದ್ರು ಅಂದರೆ ಅವರು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿದ್ರು ಅವರು ತುಂಬ ಮಗ್ನವಾಗಿ ಅದರಲ್ಲೇ ಸೊ ಲೈಕ್ ಹೆಂಗಂದರೆ ಅದರಲ್ಲೇ ಮಗ್ನವಾಗಿ ಕುಳಿತುಕೊಂಡಿದ್ದಾರೆ. ಓಕೆ. ಸೊ ಅದನ್ನು ನೋಡಿ ಒಂಥರ ಕಾತ್ಯಾಯಿನಿಗೆ ಒಂಥರ ಮುಜುಗರ ಉಂಟಾಯಿತು. ನಾನು ಹೇಗೆ ಕೇಳಬೇಕು ಇವ್ರಿಗೆ ಅಂತ. ಓಕೆ. ಅದರಲ್ಲಿ ಡಾಕ್ಟರ್ ಸದಾಶಿವರಾಯವರ ಪಕ್ಕಕ್ಕೆ ಒಬ್ಬರು ಲೇಡಿ ಇದ್ದರು. ಅವರು ಕರುಣಾ ಅಂತ. ಓಕೆ. ಅವರು ನೋಡಿದರು. 2-3 ನಿಮಿಷ ಆದಮೇಲೆ ಅವರು ಕಾತ್ಯಾಯಿನಿನ ನೋಡಿ, ಸರ್ ನಿಮ್ಮನ್ನು ನೋಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಅವರು ಸದಾಶಿವರಾಯರಿಗೆ ಹೇಳಿದರು. ಓಕೆ. ಆವಾಗ ಅವರು ಕಣ್ಣೆತ್ತಿ ಸದಾಶಿವರಾಯರು ನೋಡಿದ ಮೇಲೆ ಬನ್ನಿ ಯಾರು ನೀವು ಅಂತ ಕಾತ್ಯಾಯಿನಿಯ ಲೆಟರನ್ನು ಕೊಟ್ಟರು. ಓಕೆ. ಅದಾದಮೇಲೆ ತುಂಬ ಸಂತೋಷವಾಯಿತು ನನಗೆ. ಶ್ರೀನಿವಾಸ ಶ್ರೋತ್ರಿಯವರು ತುಂಬ ದೊಡ್ಡ ಗುರುಗಳಂತೆ ಹೇಳ್ಬೋದು. ಓಕೆ. ಸೊ ಲೆಟರನ್ನು ನೋಡಿ, ಓಕೆ ನೀವು ಅಡ್ಮಿಷನ್ ತೊಗೋಬೋದು, ನಾಳೆಯಿಂದ ಕಾಲೇಜಿಗೆ ಬರುವಂತೀರಿ. ಊಟಕ್ಕೆ ಏನು ಮಾಡ್ತೀರಿ ನೀವು? ಆ್ಯಕ್ಚುಲಿ ತುಂಬ ಐ ಥಿಂಕ್ ಮೋರ್ ದೆನ್ 15-20 ಕಿಲೋಮೀಟ್ರಿಂದ ನೀವು ಬರ್ತಿರಲ್ಲ. ಸೊ ಊಟಕ್ಕೆ ಹೇಗೆ ಮಾಡ್ತೀರಂತ. ಓಕೆ. ಕಾತ್ಯಾಯಿನಿ ಹೇಳಿದಳು, ನಾನು ಟಿಫಿನ್ ಬಾಕ್ಸನ್ನು ತರ್ತೇನೆ ಮುಂಜಾನೆ ಸಮಯದಲ್ಲಿ ಅಂತ ಹೇಳಿದ್ರು. ಓಕೆ. ಹಾಗೇನು ಮಾಡಬೇಡಿ, ನಮ್ಮ ಹತ್ರ ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಅವರು. ಓಕೆ. ಅದಾದ ಮೇಲೆ ಸದಾಶಿವರಾಯರ ತಮ್ಮ ರಾಜರಾಯ. ಓಕೆ. ಇವೆಲ್ಲ ಹೆಸರುಗಳು ನೆನಪಿಟ್ಕೋರಿ ನೀವು. ಮುಂದೆ ಕತ್ತಿ ಹೆಣಿದೆ ಹ್ಯಾಂಗೆ ಯಾವ ಥರ ಎಸ್ ಎಲ್ ಭೈರಪ್ಪನವ್ರು ಕತ್ತಿ ಹೆಣೆದಿದ್ದಾರಂದ್ರೆ. ಓಕೆ. ಪೂರ್ತಿ ಇಂಟ್ರೆಸ್ಟಿಂಗ್ ಆಗಿ. ಓಕೆ. ಮನೋಭಾವಕವಾಗಿ ಓದುವಂಥ ಒಂದು ಗ್ರಂಥ ಇದು. ಓಕೆ. ಸೊ ಸದಾಶಿವರಾಯರ ತಮ್ಮ ರಾಜರಾಯ. ಓಕೆ. ರಾಜರಾಯ ಕರೆದು ಅವರು ಒಂದು ಪ್ರೊಫೆಸರ್ ಆಗಿರ್ತಾರೆ. ಓಕೆ. ಅವರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದಿರ್ತಾರೆ ರಾಜರಾಯರು. ಅವರು ಒಂಥರ ಮಹಾಜ್ಞಾನಿಗಳು ಅಂತ ಹೇಳ್ಬೋದು. ಓಕೆ. ಅವ್ರಿಗೆ ಕರೆದು ಕಾತ್ಯಾಯಿನಿಗೆ ಪರಿಚಯ ಮಾಡಿಕೊಡಿಸ್ತಾರೆ. ಕಾತ್ಯಾಯಿನಿಗೆ ಇವತ್ತು ಮನೆ ಕಡೆ ತೆಗೆದುಕೊಂಡು ಹೋಗಿ ನಾಗಲಕ್ಷ್ಮಿಯನ್ನು ಮೀಟ್ ಮಾಡಿಸುವಂಥ. ನಾಗಲಕ್ಷ್ಮಿ ಯಾರಂದರೆ ಡಾಕ್ಟರ್ ಸದಾಶಿವರಾಯರ ಹೆಂಡತಿ ನಾಗಲಕ್ಷ್ಮಿ. ಓಕೆ. ಸೊ ನಾಗಲಕ್ಷ್ಮಿಗೆ ಮೀಟ್ ಮಾಡಿಸು. ಅವರು ಡೈಲಿ ಬರ್ತಾ ಹೋಗ್ತಾ ಇರ್ತಾರೆ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬರ್ತಾರಂತ. ಓಕೆ. ಡಾಕ್ಟರ್ ರಾಜಾರಾಯರು ಮತ್ತು ರಾಜಾರಾಯರು ಕಾತ್ಯಾಯಿನಿ ಇಬ್ಬರು ಮಾತಾಡ್ಕೊತ ಮನೆ ಕಡೆಗೆ ಹೊರಡ್ತಾರೆ. ಓಕೆ. ಸೊ ಅಲ್ಲಿಂದ ಕಾತ್ಯಾಯಿನಿ ನಿಮಗೆ ನೆನಪಿಟ್ಕೋಬೇಕು. ಕಾತ್ಯಾಯಿನಿ ಶ್ರೀನಿವಾಸ ಶ್ರೋತ್ರಿಯವರ ಸೊಸೆ. ಓಕೆ. ಸೊ ಕಾತ್ಯಾಯಿನಿ ಗಂಡ ಆಲ್ರೆಡಿ ಅವನು ಮರಣ ಹೊಂದಿರ್ತಾನೆ. ಓಕೆ. ಸೊ ಇದು ಮಾತಾಡ್ಕೊತ ಹೋಗ್ತಾರೆ. ಓಕೆ. ಸೊ ಹೋಗಿ ಮನೆಯಲ್ಲಿ ಮೀಟ್ ಮಾಡಿಸ್ತಾನೆ. ಯಾರು? ರಾಜರಾಯ. ಓಕೆ. ರಾಜರಾಯ ತನ್ನ ಅತ್ತೆಯನ್ನು ಮೀಟ್ ಮಾಡಿಸ್ತಾರೆ ನಾಗಲಕ್ಷ್ಮಿ ಅವರ ಜೊತೆ. ನಾಗಲಕ್ಷ್ಮಿ ಮತ್ತು ಕಾತ್ಯಾಯಿನಿ ಮಾತಾಡ್ಕೊತ ಅವರು ಒಂಥರ ಒಳ್ಳೆ ಬಾಂಧವ್ಯ ಬೆಳೆಯುತ್ತದೆ. ಅವರು ನಾಗಲಕ್ಷ್ಮಿ ಅಂತಾರೆ, ನೀವು ಮಧ್ಯಾಹ್ನ ಊಟಕ್ಕೆ ಕಡೆ ಬರ್ಬೋದು ಅಂತ. ಓಕೆ. ಸೊ ಅದಕ್ಕೆ ಕಾತ್ಯಾಯಿನಿ ಕೂಡ ಒಪ್ಪುತ್ತಾಳೆ. ಓಕೆ. ಹೀಗೆ ಜೀವನ ನಡೆದುಕೊಂಡು ಬರ್ತಾ ಇರುತ್ತದೆ. ಓಕೆ. ಸೊ ಮುಂದಿನ ಭಾಗದಲ್ಲಿ ಓಕೆ ಕಾತ್ಯಾಯಿನಿಯ ಓಕೆ ಜೀವನ ಯಾವ ಭರದಲ್ಲಿ ಸಾಗುತ್ತದೆ. ಓಕೆ. ಸೊ ರಾಜರಾಯರ ಪಾತ್ರ ಏನಿರುತ್ತದೆ ಕಾತ್ಯಾಯಿನಿಯ ಸಂಗಡ. ಓಕೆ. ಆ್ಯಂಡ್ ಸದಾಶಿವರಾಯರು ಓಕೆ ಅವರ ಅವರು ಒಂದು ದೊಡ್ಡ ಗ್ರಂಥವನ್ನು ಬರೆಯುತ್ತಿರುತ್ತಾರೆ. ಅವರ ಗ್ರಂಥ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.